I'll not be able to address every day. ಇಶ್ಯೂಸ್ ಇದ್ದಾಗ ಮಾಡ್ಬೋದು. ಇಶ್ಯೂಸ್ ಇದೆಯಲ್ಲ ಅದೆಲ್ಲ ಮುಖ್ಯಮಂತ್ರಿಗಳು, ಪ್ರದೇಶ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರು ಅವರೆಲ್ಲ ಅದನ್ನ ಹ್ಯಾಂಡಲ್ ಮಾಡ್ತಾರೆ. ಅಂಥದ್ದು ಯಾವುದೇ ಸಮಸ್ಯೆ ಯಾವುದು ಕೂಡ ಇಲ್ಲ. ಅವ್ರು ಹ್ಯಾಂಡಲ್ ಮಾಡ್ತಾರೆ. ಮುಖ್ಯಮಂತ್ರಿಗಳಿಗಾಗ್ಲೇ ಅವ್ರನ್ನ ಭೇಟಿ ಮಾಡಿದ್ದಾರೆ ಮತ್ತು ಪಕ್ಷದ ಅಧ್ಯಕ್ಷರು ಕೂಡ, ನೂತನವಾಗಿ ಬಂದಿರತಕ್ಕಂತ ಅಧ್ಯಕ್ಷರು ಅವರು ಕೂಡ ಹ್ಯಾಂಡಲ್ ಮಾಡ್ತಾರೆ. ತಕ್ಷಣಕ್ಕೆ ಇಷ್ಟೊಂದೆಲ್ಲ ಬೆಳವಣಿಗೆಗಳಾಗ್ತಾ ಇರೋದು ಬಿಜೆಪಿ ಅವರಿಗೆ, ವಿಪಕ್ಷಗಳಿಗೆ ಆಹಾರ ನ್ಯಾಚುರಲಿ ಪೊಲಿಟಿಕ್ಸ್ ಅಲ್ಲಿ ಇದೆಲ್ಲ ಸ್ವಾಭಾವಿಕವಾಗಿ ನಡೀತಾ ಇರುತ್ತೆ. ಆದ್ರೆ ಅದನ್ನ ಸಾಲ್ವ್ ಮಾಡ್ಕೊಂಡು ಮುಂದೆ ಹೋಗೋದು ಅಷ್ಟೇ ನಮ್ ಕೆಲಸ. ಏನು ಒಂದು ಒಳ್ಳೆಯ ಆಡಳಿತವನ್ನ ಕೊಡ್ಬೇಕು ಅಂತ ಹೇಳಿ ಮುಖ್ಯಮಂತ್ರಿಗಳು ಈಗಾಗ್ಲೇ ಹೇಳಿದ್ದಾರೆ. ಅದರ ಪ್ರಕಾರ ಮುಂದಕ್ಕೆ ಹೋಗ್ತೀವಿ ನಾವು. ಒಂದು ನಿನ್ನೆ ಭೇಟಿ ಮಾಡಿದ್ದಾರೆ ಅಂತ ಹೇಳಿ ಗೊತ್ತಾಯ್ತು. ಮತ್ತೊಂದ್ಸರಿ ಭೇಟಿ ಮಾಡ್ತಾರೆ. ಮುನಿಯಪ್ಪನವ್ರದ್ದೇನ್ ಸಮಸ್ಯೆ ಇಲ್ಲ. ಮುನಿಯಪ್ಪನವ್ರದ್ದೇನ್ ಸಮಸ್ಯೆ ಇಲ್ಲ. ನಿನ್ನೆ ರಾಹುಲ್ ಗಾಂಧಿ ಅವರು ನಾವೆಲ್ಲ ಜೊತೆಯಲ್ಲಿ ಇದ್ವಲ್ಲ, ಆಗ ಅವರು ಏನು ಕೇಳಿದ್ರು, ಅವರು ಏನಾದ್ರು ಸಮಸ್ಯೆ ಇದೆಯಾ ಅಂತ. ಏನಿಲ್ಲ ಸಮಸ್ಯೆ ಅಂತ ಹೇಳಿ ಹೇಳಿದ್ದಾರೆ. I'll not be able to address every day. ಇದ್ದಾಗ ಮಾಡ್ಬೋದು. ಅದೆಲ್ಲ ಮುಖ್ಯಮಂತ್ರಿಗಳು, ಪ್ರದೇಶ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರು ಅವರೆಲ್ಲ ಅದನ್ನ ಹ್ಯಾಂಡಲ್ ಮಾಡ್ತಾರೆ. ಅಂಥದ್ದು ಯಾವುದೇ ಸಮಸ್ಯೆ ಯಾವುದು ಕೂಡ ಇಲ್ಲ. ಅವ್ರು ಹ್ಯಾಂಡಲ್ ಮಾಡ್ತಾರೆ. ಮುಖ್ಯಮಂತ್ರಿಗಳಿಗಾಗ್ಲೇ ಅವ್ರನ್ನ ಭೇಟಿ ಮಾಡಿದ್ದಾರೆ ಮತ್ತು ಪಕ್ಷದ ಅಧ್ಯಕ್ಷರು ಕೂಡ, ನೂತನವಾಗಿ ಬಂದಿರತಕ್ಕಂತ ಅಧ್ಯಕ್ಷರು ಅವರು ಕೂಡ ಹ್ಯಾಂಡಲ್ ಮಾಡ್ತಾರೆ. ತಕ್ಷಣಕ್ಕೆ ಇಷ್ಟೊಂದೆಲ್ಲ ಬೆಳವಣಿಗೆಗಳಾಗ್ತಾ ಇರೋದು ಬಿಜೆಪಿ ಅವರಿಗೆ, ವಿಪಕ್ಷಗಳಿಗೆ ಆಹಾರ ನ್ಯಾಚುರಲಿ ಪೊಲಿಟಿಕ್ಸ್ ಅಲ್ಲಿ ಇದೆಲ್ಲ ಸ್ವಾಭಾವಿಕವಾಗಿ ನಡೀತಾ ಇರುತ್ತೆ. ಆದ್ರೆ ಅದನ್ನ ಸಾಲ್ವ್ ಮಾಡ್ಕೊಂಡು ಮುಂದೆ ಹೋಗೋದು ಅಷ್ಟೇ ನಮ್ ಕೆಲಸ. ಏನು ಒಂದು ಒಳ್ಳೆಯ ಆಡಳಿತವನ್ನ ಕೊಡ್ಬೇಕು ಅಂತ ಹೇಳಿ ಮುಖ್ಯಮಂತ್ರಿಗಳು ಈಗಾಗ್ಲೇ ಹೇಳಿದ್ದಾರೆ. ಅದರ ಪ್ರಕಾರ ಮುಂದಕ್ಕೆ ಹೋಗ್ತೀವಿ ನಾವು. ಒಂದು ನಿನ್ನೆ ಭೇಟಿ ಮಾಡಿದ್ದಾರೆ ಅಂತ ಹೇಳಿ ಗೊತ್ತಾಯ್ತು. ಮತ್ತೊಂದ್ಸರಿ ಭೇಟಿ ಮಾಡ್ತಾರೆ. ಮುನಿಯಪ್ಪನವ್ರದ್ದೇನ್ ಸಮಸ್ಯೆ ಇಲ್ಲ. ಮುನಿಯಪ್ಪನವ್ರದ್ದೇನ್ ಸಮಸ್ಯೆ ಇಲ್ಲ. ನಿನ್ನೆ ರಾಹುಲ್ ಗಾಂಧಿ ಅವರು ನಾವೆಲ್ಲ ಜೊತೆಯಲ್ಲಿ ಇದ್ವಲ್ಲ, ಆಗ ಅವರು ಏನು ಕೇಳಿದ್ರು, ಅವರು ಏನಾದ್ರು ಸಮಸ್ಯೆ ಇದೆಯಾ ಅಂತ. ಏನಿಲ್ಲ ಸಮಸ್ಯೆ ಅಂತ ಹೇಳಿ ಹೇಳಿದ್ದಾರೆ.